ಶುಭ ಸಂಜೆ ಸ್ನೇಹಿತರೆ ಎಲ್ರಿಗೂ. ಇವತ್ತಿನ ಒಂದೊಳ್ಳೆ ಮಾತು ಏನಪ್ಪ ಅಂದ್ರೆ, ಯಾವ ವ್ಯಕ್ತಿ ತಡವಾಗಿ ಯಶಸ್ಸನ್ನು ಪಡಿತಾನೋ ಆ ವ್ಯಕ್ತಿಯಲ್ಲಿ ಒಳ್ಳೆ ವ್ಯಕ್ತಿತ್ವ ರೂಪುಗೊಳ್ತೈತಿ. ಹಂಗೆ ಯಾವ ವ್ಯಕ್ತಿಗೆ ತಕ್ಷಣಕ್ಕೆ ಯಶಸ್ಸು ಸಿಗ್ತೈತೋ ಅವನಲ್ಲಿ ಅಹಂಕಾರವನ್ನು ಹೆಚ್ಚಿಗುಂಟು ಮಾಡ್ತೈತಿ. ತಕ್ಷಣಕ್ಕೆ ಬಂದಂಥ ಯಶಸ್ಸಿನಿಂದ ಅಹಂಕಾರ ಜಾಸ್ತಿ ಆಗ್ತೈತಿ. ಇದರ ಅರ್ಥ ಇಷ್ಟ, ಮರಳಿ 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 ಪ್ರಯತ್ನಿಸಿ ಗೆದ್ದಂಥ ವ್ಯಕ್ತಿ ಮೊದಲು ಗೆದ್ದವನಕ್ಕಿಂತಲೂ ಚೆನ್ನಾಗಿ ಪಾಠ ಮಾಡಬಲ್ಲ. ಯಾಕಂದ್ರೆ ಜೀವನದಾಗ ಅವನ ಬಹಳಷ್ಟು ನೊಂದು ಬೆಂದು ಅರ್ಥ ಮಾಡ್ಕೊಂಡು ಗೆದ್ದಿರ್ತಾನೆ. ನಿಜ ಅಲ್ವಾ ಸ್ನೇಹಿತರೆ? ಈ ಮಾತು ನಿಮ್ಮೆಲ್ಲರಿಗೂ ಕೂಡ ಅನ್ವಯಿಸುವಂಥ ಮಾತೆ. ನಾವು ಕೂಡ ಎಷ್ಟೋ ಸಾರಿ ನಂಬ್ಕೊತೀವಿ, ಅಯ್ಯೋ ನಂದು ಈ ಸಾರಿ CET ಆಗಲಿಲ್ಲ, ಈ ಸಾರಿ ಎಕ್ಸಾಮಲ್ಲಿ ಹೋಯ್ತು ಅಂತ. ಆದರೂ ಕೂಡ ಹೋಗೈತೆ ಅನ್ನೋ ಕಾರಣ ಮುಂದೆ ದೇವರು ನಮಗೆ ಅದಕ್ಕಿಂತಲೂ ಒಳ್ಳೆಯದನ್ನು ಕೊಡೋಕ್ಕೋಸ್ಕರ ನಮ್ಮನ್ನು ಕಾಯಿಸಿದಾನೆ ಅಂತ ಖುಷಿ ಪಡೋಣ, ಇನ್ನೂ ಪ್ರಯತ್ನ ಮಾಡೋಣ. ನೀವೇನಂತೀರ ಸ್ನೇಹಿತರೆ? ನಿಜ ಅನಿಸಿರ ನಿಮ್ದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.